ಬೇಕು, ಬೇಕೇ ಬೇಕು. ಅವರು ಮಾತಾಡ್ರಿ ಸರ. ಸಾಗರ ತಾಲೂಕು ಅರಳಿಕೊಪ್ಪ ಗ್ರಾಮದಿಂದ ಬಂದಿದ್ವಿ. ನಮ್ಮ ಗ್ರಾಮದಲ್ಲಿರೋ ಸರ್ವೆ ನಂಬರ್ 36ರಲ್ಲಿ ಗ್ರಾಮ ಪಂಚಾಯತಿಯವರೊಂದು ವಸತಿ ಬಡಾವಣೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 2 ನಿವೇಶನಗಳನ್ನ ಒಬ್ಬ ವ್ಯಕ್ತಿ ಖರೀದಿ ಮಾಡಿಕೊಂಡು ಅದರಲ್ಲಿ ಅಕ್ರಮವಾಗಿ ಕಮರ್ಷಿಯಲ್ ಅಂದರೆ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಗ್ರಾಮ ಪಂಚಾಯತ್ನಿಗೆ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ಸಾರಿ ತೆರವುಗೊಳಿಸಿ ಅಂತ ನಾವು ಎ ಸಿ ಅವರಿಗೂ ಮನವಿಗೊಳಿಸಿದ್ವಿ. ಮತ್ತು ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾನೆ, ಅದನ್ನು ತೆರವುಗೊಳಿಸಿ ಅಂತ ಎ ಸಿ ಅವರಿಗೆ ತಹಸೀಲ್ದಾರಿಗೆ ಮನವಿ ಮಾಡಿದ್ವಿ. ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ಈಗ ಅವನು ಯಾವುದೇ ಪರ್ಮಿಷನ್ ಇಲ್ಲದೆ ಬ್ಲೂ ಪ್ರಿಂಟ್ ಮಾಡಿಕೊಂಡು ಯಾವುದೋ ನಾನು ಸಭಾಭವನ ಕಟ್ತೀನಿ ಅಂತೇಳಿ ಅಲ್ಲಿ ಮತ್ತೆ ಅಕ್ರಮ ಚಟುವಟಿಕೆ ಮಾಡಿ ಶುರು ಮಾಡಿದ್ದಾನೆ. ದಯವಿಟ್ಟು ಇದು ಹೀಗೆ ಮುಂದುವರಿತಿದ್ರೆ ನಮ್ಮ ನೆಮ್ಮದಿಯನ್ನು ಕೆಡಿಸುತ್ತೆ, ನಮ್ಮ ತಾಳ್ಮೆಯೇ ಕೆಡಿಸುತ್ತೆ. ಇದು ತಕ್ಷಣ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಅಂದರೆ ನಮ್ಮ ಹೋರಾಟ ಮುಂದೆ ದೊಡ್ಡದಿದೆ. ಅಲ್ಲಿ ಯಾವುದೇ ವೈಲೆಂಟ್ ಆಯಿತು ಅಂದರೆ ಅದಕ್ಕೆ ನಾವು ಜವಾಬ್ದಾರಾಗಿರಲ್ಲ. ಅವಾಗ ನಾವು 2 ಬಾರಿ ಮನವಿ ಕೊಟ್ಟರು ಇನ್ನೂ ಕ್ರಮ ಆಗಿಲ್ಲ. ದಯವಿಟ್ಟು ಎ ಸಿ ಅವರು ಕೂಡ ಇದನ್ನು ಗಮನಿಸಿ ಈ ಕೂಡಲೇ ಕ್ರಮ ತಗೋಬೇಕು ಅಂತ ನಮ್ಮ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅರಳಿಕೊಪ್ಪ ಗ್ರಾಮಸ್ಥರ ಹೋರಾಟಕ್ಕೆ, ಅರಳಿಕೊಪ್ಪ ಗ್ರಾಮಸ್ಥರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅರಳಿಕೊಪ್ಪ ಗ್ರಾಮದಲ್ಲಿ ಶಾಂತಿ ಕದಡುತ್ತಿರುವ ಕಿಡಿಗೇಡಿಗಳಿಗೆ, ಧಿಕ್ಕಾರ, ಧಿಕ್ಕಾರ. ಅರಳಿಕೊಪ್ಪ ಗ್ರಾಮದಲ್ಲಿ ಶಾಂತಿಯನ್ನು ಕದಡುತ್ತಿರುವ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಮರ್ನಾಥ್ ಮಾತಾಡ್ತಾ ಇದ್ದೀನಿ. ಹತ್ತಿರ ಇಟ್ಕೊಂಡು 36 ಅರಳಿಕೊಪ್ಪ ಗ್ರಾಮ 36ನೇ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಕಟ್ಟಡ ಮಾಡ್ತಾ ಇರಕ್ಕಂಥ ರಿಹಾನ್ ಅನ್ನೋರು ಯಾವುದೇ ಪರ್ಮಿಷನ್ ಗ್ರಾಮ ಪಂಚಾಯತಿ ಪಡೆದಿರೋದಿರಲ್ಲ. ಅದನ್ನು ಅವರು ಗುಂಡಾಗಿರಿನ ನಡೆಸ್ತಾ ಇದ್ದಾರೆ. ಗುಂಡಾಗಿರಿ ಅಂದರೆ ಹೇಗೆಂದರೆ ಅಕ್ರಮವಾಗಿ ನಿನ್ನೆ ಬಂದು ಬೋರ್ಡೆಲ್ಲ ಅಳವಡಿಸ್ಕೊಂಡು JCB ಯಂತ್ರಗಳನ್ನ ತಂದ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ರು. ನಾವು ಹೋಗಿ ಅಲ್ಲಿ ಕೇಳಿದಾಗ, ಗ್ರಾಮಸ್ಥರೆಲ್ಲ ಹೋಗಿ ಕೇಳಿದಾಗ ನಮ್ಮ ಹತ್ರ ಪರ್ಮಿಷನ್ ಇದೆ, ಅದಿದೆ ಇದೆ ಅಂತ ತೋರಿಸಿದ್ದಾರೆ. ಏನಿದೆ ಅಂತ ತೋರಿಸಪ್ಪ ಅಂತ ಕೇಳಿದಾಗ ಯಾವುದೇ ಅವ್ರ ಹತ್ರ ದಾಖಲೆಗಳಿರೋದಿಲ್ಲ. ಅದರಿಂದ ನಾವು ಅಲ್ಲಿ ಎಲ್ಲ ಊರಿನವರೆಲ್ಲ ಗ್ರಾಮಸ್ಥರೆಲ್ಲ ಸಮ್ಮುಖದಲ್ಲಿ ಸೇರಿಕೊಂಡು ಎಲ್ಲ ಹೋರಾಟ ಮಾಡ್ಕೊಂಡು ನಿಲ್ಲಿಸಿ ತಡೆ ಹಿಡಿದು ಕಡೆಗೆ ಕಳಿಸಿದ್ವಿ. ಪೊಲೀಸ್ನವರು ಬಂದಿದ್ದರು. ಪೊಲೀಸ್ನವರಿಂದ ಆ JCBನ ಎಲ್ಲ ಯಂತ್ರಗಳನ್ನು ತೆಗೆಸಿ ಬೋರ್ಡುಗಳನ್ನು ತೆರವುಗೊಳಿಸಿದ್ದಾರೆ. ಹಾಗೆ ಅವ್ರಿಗೆ ಇದಕ್ಕಿಂತ ಮುಂಚೆ 2-3 ಸರಿ ನಾವು ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಹಾಗೆ AC ಅವ್ರಿಗೆ ಕೊಟ್ಟಿದ್ದೀವಿ, ಹಾಗೆ ನಮ್ಮ IO ಅವರಿಗೂ ಕೊಟ್ಟಿದ್ದೀವಿ ಮನವಿನ. ಯಾವುದೇ ಕೂಡ ಕ್ರಮ ತಗೊಂಡಿಲ್ಲ ಇದುವರೆಗೂ. ಯಾಕಂದರೆ ನಾವು ಕೊಟ್ಟಿರೋದು ಅರ್ಜಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಿದ್ದೇವೆ ಅಂತ ಕಾಣಿಸ್ತಾ ಇದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕ್ರಮ ತಗೋಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಆಲ್ರೆಡಿ ನಾವು AC ಅವ್ರಿಗೆ ಕೊಟ್ಟಿದ್ವಿ ಊರಿನ ಗ್ರಾಮಸ್ಥರ ಜೊತೆಗೆ. ವಿಚಾರಗಳಿಷ್ಟೇ, ಸೂರಿಲ್ದವರಿಗೆ ಸೂರು ಕೊಡೋ ಉದ್ದೇಶದಿಂದ ಆಶ್ರಯ ನಿಯೋಜನೆ ಒಂದು ಕೊಟ್ಟಿರ್ತಾರೆ. ಅದನ್ನು ಇವರು ಸಮುದಾಯ ಭವನ ಮಾಡೋ ಉದ್ದೇಶದಿಂದ ಒಂದು ಒತ್ತುವರಿಯಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕಲ್ಲಿ ಆಶ್ರಯ ನಿವೇಶನ ಆ ಸೈಟಲ್ಲಿ ಸಮುದಾಯ ಭವನ ಮಾಡೋಕ್ಕೆ ಹಕ್ಕೇ ಇಲ್ಲ, ಅಧಿಕಾರವೂ ಇಲ್ಲ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ನಿನ್ನೆ ಅದು ರಜೆ ದಿನ ಬಂದು ಆ ಜಾಗದಲ್ಲಿ ಏನೋ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪಂಚಾಯತಿಂದ ಅದನ್ನು ಯಾವುದೋ ರೆಜುಲೇಷನ್ನು ಸ್ಟಾಪ್ ಮಾಡಾಗಿದೆ ಮತ್ತು ಯಾವುದೇ ರೀತಿ ಕೊಡಬಾರ್ದು ಅಂತಲೂ ಆಗಿದೆ. ಯಾವ ಕಾಣದ ಕೈಗಳಿದೆ ಅಂದ್ರಲ್ಲ, ಅದೇ ರೀತಿ ಯಾರ ಹುಮ್ಮಕ್ಕೋ ಏನೋ ಗೊತ್ತಿಲ್ಲ, ಈ ರೀತಿ ಅಕ್ರಮವಾಗಿ ಒಂದು ಸಮುದಾಯ ಭವನ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದನ್ನು AC ಅವ್ರು ಗಮನಿಸಿ ಆದಷ್ಟು ಬೇಗ ನಿಲ್ಲಿಸಿ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾವು ಪಂಚಾಯತಿ ಕಡೆಯಿಂದ AC ಅವ್ರಿಗೆ ಒಂದು ಮನವಿ ಮತ್ತು ಗ್ರಾಮಸ್ಥರ ಕಡೆಯಿಂದ AC ಅವ್ರಿಗೆ ಮನವಿ ಮಾಡೋಕ್ಕೆ ಬಂದಿರೋದು. ಹೌದು, ಅಲ್ಲ ಅದೇ ಹೇಳ್ತಾ ಇರೋದು. ಈಗ ನಾವು ಪಂಚಾಯತಿಯಿಂದ ಯಾವುದೇ ರೀತಿ ಒಪ್ಪಿಗೆ ಇಲ್ಲ. AC ಅವರಿಗೂ ಹೇಳಿದ್ದೀವಿ ಜಾಗ ಒತ್ತುವರಿಯಾಗಿದೆ, ಅದು ಬೇರೆ, ಅದು ಆಶ್ರಯ ನಿವೇಶನ ಸೈಟು, ಯಾವುದೇ ಕಾರಣಕ್ಕೂ ಸಮುದಾಯ ಭವನ ಮಾಡಲಿಕ್ಕೆ ಬರೋದೇ ಇಲ್ಲ. ಅಲ್ಲಿ ಇವರು ಆಶ್ರಯ ನಿವೇಶನದಲ್ಲಿ ಸಮುದಾಯ ಭವನ ಮಾಡ್ತಾರಂದರೆ ಅಲ್ಲಿ ಊರಿನ ಜನರಿಗೂ ಕಿರಿಕಿರಿಗಳಾಗುತ್ತೆ ಮತ್ತು ಸುತ್ತ ಮನೆಗಳಿರೋದು. ಅಲ್ಲಿ ಸಮುದಾಯ ಭವನ ಮಾಡೋ ಯಾವುದೇ ರೀತಿ ಯಾವುದೇ ರೀತಿ ಬರೋದೇ ಇಲ್ಲ ಇದ್ದವಾಗ ಹಿಂಗೆ ಮಾಡ್ತಾರಂದ್ರೆ ಇದು ಯಾವುದೋ ಅಧಿಕಾರಿಗಳದ್ದು ಸಪೋರ್ಟ್ ಇರ್ಬೋದು ಅಥವಾ ರಾಜಕಾರಣಿಗಳ ಸಪೋರ್ಟ್ ಇರ್ಬೋದೋ ಗೊತ್ತಿಲ್ಲ. ಇದನ್ನು ಇವರು ಕೆಲವರು ಎನ್ಕೇಶ್ ಮಾಡ್ಕೊಂಡು ಈ ರೀತಿ ಮಾಡ್ತಾಯಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಇದನ್ನು ಗಮನಿಸಿ ಆದಷ್ಟು ಬೇಗ ಅಲ್ಲಿನ ಜನರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾವು ಊರಿನ ಗ್ರಾಮಸ್ಥರ ಜೊತೆಗೆ ಬಂದಿರೋದು. ಯಾಕಂದರೆ ಅಕ್ರಮ ಜಾಗ ಜೊತೆಗೆ ರೆವಿನ್ಯೂ ಜಾಗ ಆಕ್ರಮಿಸ್ಕೊಂಡಿದ್ದಾನೆ. ಅನ್ಸೈಟ್ ಅಂತ ಬಿಲ್ಡಿಂಗ್ ಮಾಡ್ತಾರೆ. ಪಂಚಾಯತ್ಗೆ ಪರ್ಮಿಷನ್ ತಗೋಬೇಕು. ಪಂಚಾಯತ್ಗೆ ಪರ್ಮಿಷನ್ ಇಲ್ಲೇ ಪರ್ಮಿಷನ್
ನಮ್ಮ ಅರಳಿಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ 36ರಲ್ಲಿ ಆಶ್ರಯ ನಿವೇಶನ, ಆದರೆ 2 ನಿವೇಶನಗಳನ್ನ ಅಕ್ರಮ ಖರೀದಿ ಮಾಡಿದ್ದಲ್ಲದೆ ಅಲ್ಲಿ ವಾಣಿಜ್ಯ ಬಳಕೆಗೆ ಅಂದರೆ ಅವ್ನು ಶಾದಿ ಮಾಲ್ ಕಟ್ತೀನಿ ಅಂತ ಒಂದು ಸಾರಿ ಪರ್ಮಿಷನ್ ಕೇಳಿದ್ದ ಪಂಚಾಯತಿಯಿಂದ. ಅದನ್ನು ಹೋರಾಟ ಮಾಡಿ ಪಂಚಾಯತಿಯರಿಗೆ ಗಮನಕ್ಕೆ ತಂದು ಅದು ಕಮರ್ಷಿಯಲ್ ಕಟ್ಲಿಕ್ಕೆ ಬರಲ್ಲ ಅಂತೇಳಿ ಅದನ್ನು ರೆಸಲ್ಯೂಷನ್ ಕ್ಯಾನ್ಸಲ್ ಮಾಡಿದರು. ಆ ಜಾಗದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗವನ್ನು ಹೆಚ್ಚು ಕಡಿಮೆ 1 ಗುಂಟೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾನೆ. ಆ ಕಾಂಪೌಂಡ್ ತೆರವುಗೊಳಿಸಿ ಅಂತ ಹೇಳಿ ನಾವು AC ಅವರಿಗೆ, ತಹಸೀಲ್ದಾರರಿಗೆ, EOಗೆ ಮನವಿ ಮಾಡಿದ್ವಿ. ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ಈಗ ಪರ್ಮಿಷನ್ ಇಲ್ಲದೇನೂ, ಯಾವುದೇ ಪರ್ಮಿಷನ್ ಇಲ್ಲದೇನೂ JCB ತೊಗೊಂಡು ಜನರ ಗುಂಪು ಕಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ನಿನ್ನೆ ದಿನ JCB ತೊಗೊಂಡು ಜನ ಕಟ್ಕೊಂಡು ಬಂದು ಕೆಲಸ ಮಾಡ್ತಿದ್ದ. ಆ ಟೈಮಲ್ಲಿ ಪೊಲೀಸರಿಗೆ ಮಾಹಿತಿ ಮಾಡಿಕೊಟ್ವಿ. ಅದಲ್ಲದೆ ಗೋಪಾಲಕೃಷ್ಣ ಬೇಳೂರು ಸಭಾಭವನ ಅಂತೇಳಿ ಯಾವುದೇ ಪರ್ಮಿಷನ್ ಬ್ಲೂ ಪ್ರಿಂಟನ್ನು ದೊಡ್ಡ ಬ್ಯಾನರ್ ಹಾಕ್ಕೊಂಡಿದ್ದಾನೆ. ಹಾಗಾಗಿ ಪೊಲೀಸರಿಗೆ ಗಮನಕ್ಕೆ ತಂದಾಗ ಪೊಲೀಸರು ಬಂದು ನೀವು ಈ ರೀತಿ ಮಾಡಾಗಿಲ್ಲ ಅದನ್ನು ತೆರವುಗೊಳಿಸಿದ್ರು ಮತ್ತು JCB ಕಳಿಸಿ ಅವನಿಗೆ ಸ್ಟಾಪ್ ಮಾಡಿದ್ದಾರೆ. ಅವನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ನಮ್ಮ ಜೊತೆ ಇದ್ದ ಸಂದರ್ಭದಲ್ಲಿ ಆದರೂ ಕೂಡ ಅವನಿಗೆ ಇನ್ನೂ ನಾನು ಅಲ್ಲಿ ಬಿಲ್ಡಿಂಗ್ ಕಟ್ತೀನಿ ಮತ್ತೊಂದು ಮಾಡ್ತೀನಿ ಪದೇ ನಮಗೆ ಈ ರೀತಿ ತೊಂದರೆ ಕೊಡ್ತಿದ್ದಾನೆ, ನೆಮ್ಮದಿ ಹಾಳು ಮಾಡ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಂಡು ಇದನ್ನು ಸರಿಪಡಿಸ್ಕೊಡದೆ ಹೋದರೆ ಮುಂದಿನ ದಿನದಲ್ಲಿ ನಮ್ಮ ಗ್ರಾಮಸ್ಥರ ಕಡೆಯಿಂದ ಉಗ್ರವಾದ ಹೋರಾಟ ಇದೆ. ಶಾಸಕರ ಹೆಸರಿರ್ತಕ್ಕಂಥ ಬ್ಯಾನರ್ ತಂದು ಹಾಕಿರೋದ್ರಿಂದ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಮನ್ನು ವಿಚಾರಿಸ್ಬೇಕು, ಏನಾಗಿದೆ, ಏನು ನಡೆದಿದೆ ಅಂತ. ಯಾಕೆ ಯಾವ ಕಾರಣಕ್ಕೂ ನಮ್ಗೆ ಗೊತ್ತಿಲ್ಲ. ಶಾಸಕರ ಗೋಪಾಲಕೃಷ್ಣ ಸಭಾಭವನ ಅಂತ ಒಂದು ಬ್ಯಾನರ್ ಹಾಕ್ಕೊಡೇನೆ. ಆ ಬ್ಯಾನರ್ ಕೂಡ ಅಲ್ಲಿ ನಾವು ತೆರವುಗೊಳಿಸಿದ್ವಿ. ಕಲ್ಮನೆ ಗ್ರಾಮ ಪಂಚಾಯತಿ ಅರಳಿಕೊಪ್ಪ ಗ್ರಾಮದ ಒಂದು ಸಮಸ್ಯೆ ಇದು. ಸಾಗರ ತಾಲೂಕಿನ ಅರಳಿಕೊಪ್ಪ ಗ್ರಾಮದ ಸಮಸ್ಯೆ. ಈಗಾಗಲೇ ಹೇಳ್ದಂಗೆ ಗ್ರಾಮಸ್ಥರು ಹೇಳ್ದಾಗೆ ಅಲ್ಲಿ ಒಂದು ಆಶ್ರಯ ನಿವೇಶನ ಸೂರು ಇಲ್ಲದವರಿಗೆ ಸೂರು ಕೊಡೋಕ್ಕಾಗಿ ಒಂದು ಕೊಟ್ಟಿರೋ ಒಂದು ಸೈಟು. ಆ ಜಾಗದಲ್ಲಿ ಕೆಲವು ವ್ಯಕ್ತಿಗಳು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಬಳಸ್ಕೊಂಡು ಈ ರೀತಿ ಸಮುದಾಯ ಭವನ ಮಾಡಲಿಕ್ಕೆ ಹೊರಟಿದ್ದಾರೆ. ಆಲ್ರೆಡಿ ಇದು ವಿಚಾರ ಪಂಚಾಯತಿ ಬಂದವಾಗ ನಾವು ಪಂಚಾಯತಿಲಿ ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಜೊತೆಗೆ AC ಅವರಿಗೆ, ತಹಶೀಲ್ದಾರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿದ್ದೀವಿ. ಈ ರೀತಿ ಆಶ್ರಯ ಸೈಟಲ್ಲಿ ಸಮುದಾಯ ಭವನ ಮಾಡ್ತಾ ಇದ್ದಾರಂತೆ, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಕೊಟ್ಟಾಗಿದೆ. ಆದರೂ ಕೂಡ ಆ ವ್ಯಕ್ತಿ ಕೆಲವು ರಾಜಕಾರಣಿಗಳು, ಕೆಲವು ಅಧಿಕಾರಿಗಳನ್ನೆಲ್ಲ ಬಳಸ್ಕೊಂಡು ಆ ಆಶ್ರಯ ನಿವೇಶನದಲ್ಲಿ ಸಮುದಾಯ ಭವನ ಮಾಡಲು ನಿನ್ನೆ ಭಾನುವಾರ ಎಲ್ಲ ಅಧಿಕಾರಿಗಳು ರಜೆ ಇರೋ ಸಮಯದಲ್ಲಿ ಭಾನುವಾರ ಬಂದ್ಕೊಂಡು ಅಲ್ಲಿ ಆ ಜಾಗದಲ್ಲಿ ಸಮುದಾಯ ಭವನ ಮಾಡಲು ನಿರ್ಮಾಣ ಶುರು ಮಾಡಿದ್ದ. ಆ ಸಮಯದಲ್ಲಿ ಊರಿನ ಗ್ರಾಮಸ್ಥರು, ಅಧ್ಯಕ್ಷರು, ಸದಸ್ಯರು ಸೇರಿ ಹೋಗಿ ಎಲ್ಲ ವಿಚಾರ ತಿಳಿಸಿ ನಿಲ್ಲಿಸಾಗಿದೆ. ಈಗ ನಾವೇನು ಕೇಳ್ಕೊಳೋದಂದರೆ ಅಧಿಕಾರಿಗಳು ಆದಷ್ಟು ಬೇಗ ಆ ಜಾಗಕ್ಕೆ ಬಂದು ಅದೇನು ಆಶ್ರಯ ನಿವೇಶನ ಅಂತ ಇದೆಯೋ ಅದು ಆಶ್ರಯ ನಿವೇಶನಗಳಿಗೆ ಸೇರಾಗಿ ಮಾಡಿ ಸಮುದಾಯ ಭವನ ಏನು ಮಾಡೋಕೆ ಹೊರಟಿದ್ದಾರೋ ಅವ್ರ ಮೇಲೆ ಒಂದು ಕ್ರಮ ಕೈಗೊಂಡು ಊರಿನಲ್ಲಿ ಶಾಂತಿನೇ ಸಿಗಲಿ ಅಂತ ಎಲ್ಲ ಗ್ರಾಮಸ್ಥರ ಒಂದು ಬೇಡಿಕೆ. ಜೊತೆಗೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಇವತ್ತು ಬಂದು ಒಂದು ಮನವಿ ಕೊಟ್ಟಿದ್ದೀವಿ, ಮತ್ತೊಂದು 2ನೇ ಸಾರಿ. ಹಾಗಾಗಿ AC ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಜೊತೆಗೆ ಶಾಸಕರು ಈ ಸಮಸ್ಯೆಯನ್ನು ಏನಂತ ವಿಚಾರಿಸಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಊರಿನ ಜನರಿಗೆ ಒಂದು ನೆಮ್ಮದಿ ಸಿಗಲಿ ಅಂತ ಹೇಳಿ ನಾವು ಎಲ್ಲ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ.